ಸ್ನೇಹಿತರೆ, ನಾವು ಈಗ ಏನೇನು ಬೇಕಾಗುತ್ತೆ ಸಾಮಗ್ರಿಗಳು, ನಾವು ಈಗ ಡ್ರಮ್ ಸ್ಟಿಕ್ ಅಂದರೆ ಈಗ ನುಗ್ಗೆಯನ್ನು ಬೆಳೀಲಿಕ್ಕೆ ಅಂತಂದು ಹೇಳಿದ್ದೀನಿ. ಈಗ ಫಸ್ಟು ಸಸಿಗಳನ್ನು ಬೆಳೆಸ್ತಕ್ಕಂಥ ಕ್ರಮ ಇರ್ತದೆ. ಸಸಿಗಳನ್ನು ಬೆಳೆಸೋದಕ್ಕಪ್ಪ ಅಂದರೆ 15 ಸೆಂಟಿಮೀಟ್ರ್ ಮತ್ತು 5 ಇಂಚು ಅಗಲದ ಪಾಲಿಥೀನ್ ಚೀಲಗಳಲ್ಲಿ ಮಣ್ಣು ಗೊಬ್ಬರ ಎಲ್ಲ ತುಂಬಿ ಬೀಜಗಳನ್ನು ನಾಟಿ ಮಾಡ್ತೀವಿ. 1 ರಿಂದ 2 ಬೀಜಗಳನ್ನು ನಾಟಿ ಮಾಡ್ತೀವಿ. ಮತ್ತು ಆ ಮಣ್ಣಲ್ಲಿ ಗೊಬ್ಬರ ಮತ್ತು ತೋಟದ ಗೊಬ್ಬರ ಮತ್ತು ಹುಸುಗನ್ನು ಕೂಡ ಹಾಕಿರ್ತೇವೆ. ಸೊ ಬೀಜ ಒಂದು ವಾರದ ನಂತರ ಮೊಳಕೆ ಬರ್ತದೆ. ನಂತರ ಇವು ಸುಮಾರು ಒಂದು 1 ರಿಂದ 1.5 ತಿಂಗಳಷ್ಟೊತ್ತವರೆಗೂ ಅಲ್ಲೇ ಬೆಳೆದ್ಬಿಟ್ಟು ಪಾಲಿಥೀನ್ ಬ್ಯಾಗಲ್ಲಿ ಬೆಳೆದ್ಬಿಟ್ಟು ಅದನ್ನು ಆಮೇಲೆ ನಾಟಿಗೆ ನಂತರ ಉಪಯೋಗ ಮಾಡ್ತಾರೆ. ಸೊ ನಾಟಿಗೆ ಉಪಯೋಗ ಮಾಡ್ತಕ್ಕಂಥದ್ದು ಹೆಂಗಪ್ಪ ಅಂತಂದರೆ, ಇಲ್ಲಿ ಒಂದು ಘನ ಅಡಿ ಟ್ರೆಂಚನ್ನು ತೆಗಿತಾರೆ, ಒಂದು ಗುಳಿಯನ್ನು ತೆಗಿತಾರೆ. ತೆಗೆದುಬಿಟ್ಟು ಅದರಲ್ಲಿ ಮಣ್ಣು, ಗೊಬ್ಬರ, ಎನ್ ಪಿ ಕೆ ಆ ಗೊಬ್ಬರನ್ನು ಕೂಡ ಒಂದು ಅರ್ಧ ಭಾಗದಲ್ಲಿ ಮಿಶ್ರ ಮಾಡ್ತಾರೆ. ಮಿಶ್ರ ಮಾಡಿ ಏನು ಈಗ 1 ಅಡಿ ಎತ್ತರದ ನರ್ಸರಿಯಲ್ಲಿ ಬೆಳೆದಂಥ ಗಿಡ ಇರುತ್ತಲ್ಲ ಅದನ್ನಿಲ್ಲಿ ನಾಟಿ ಮಾಡ್ತಾರೆ. ನಾಟಿ ಮಾಡಿ ನೀರನ್ನು ಮತ್ತು ಇಂಟರ್ ಕಲ್ಟಿವೇಷನ್ ಎಲ್ಲ ಮಾಡ್ತಾ ಹೋಗ್ತಾರೆ. ಸುಮಾರು ಈಗ 6 ತಿಂಗಳ ನಂತರ ಏನೋ ಉಳಿದರ್ಧ ನೈಟ್ರೋಜನನ್ನು ಸಾಯಿಲಿಗೆ ಕೊಡ್ತಾರೆ. ಕಳೆಗಳನ್ನು ತೆಗ್ತಕ್ಕಂಥದ್ದು, ನೀರು ಟೈಮ್ ಟು ಟೈಮ್ ನೀರನ್ನು ಕೊಡ್ತಕ್ಕಂಥದ್ದು, ಸಾಯಿಲ್ ಈಗ ನೆಲದಲ್ಲಿರ್ತಕ್ಕಂಥ ತೇವಾಂಶ ನೋಡಿಬಿಟ್ಟು ನೀರು ಕೊಡ್ತಕ್ಕಂಥ ಕ್ರಮವನ್ನು ಇದು ಉಪಯೋಗ ಮಾಡೋದ್ರಿಂದ ನಮಗೆ ಉತ್ತಮವಾದಂಥ ಈ ಬೆಳೆಯನ್ನು ಬೆಳಿಬೋದು. ಇದನ್ನು ಅಂತರ ಬೆಳೆಯಾಗಿ ಅಡಿಕೆನಲ್ಲಿ ಕೂಡ ಬೆಳೀತಾರೆ ಮತ್ತು ಒಂದೇ ಬೆಳೆಯಾಗಿ ಕೂಡ ಕ್ಷೇತ್ರದಲ್ಲಿ ಬೆಳೀತಕ್ಕಂಥ ಒಂದು ಕ್ರಮ ಇದೆ.